ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಸದ್ಯಕ್ಕೆ ಏನಪ್ಪ ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸಣ್ಣ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಏನಪ್ಪ ಅಂದರೆ ಒಂದು 3-4 ಡೌಟ್ಸ್ನ ಎಲ್ಲ ಸ್ಟೂಡೆಂಟ್ಸ್ಗೆ ಇದೆ. ಸೊ ಆ ಎಲ್ಲ ಡೌಟ್ಸ್ನ ನಾನು ಇವಾಗ ಕ್ಲಿಯರ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಾನು ತಮ್ಲೇನಲ್ಲಿ ಹಾಕಿದ್ದೀನಿ, ನೋಡ್ಕೋಬೋದು. ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕರೆ ಡೈರೆಕ್ಟ್ ಅಡ್ಮಿಷನ್ಗೆ ಹೋಗಬೇಕಾ, ಅಥವಾ ಸಿಕ್ಕಿಲ್ಲ ಅಂದರೆ ಏನು ಮಾಡೋದು, ಮತ್ತು ಚಾಯ್ಸ್ ಅಂದರೆ ಏನು, ಯಾವಾಗ ಮಾಡಬೇಕು, ಆಬ್ಸೆಂಟಿಗೆ ಟೈಮ್ ಕೊಡ್ತಾರೆ ಮತ್ತೊಮ್ಮೆ ನಾಳೆ. ಸೊ ಇದೆಲ್ಲ ಡೌಟ್ಸ್ ನಾನು ಕ್ಲಿಯರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ ನನ್ನ ಚಾನಲ್ಗೆ ಏನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಯಾರೇ ಇದ್ದರೂ ಅವರಿಗೂ ಈ ವಿಡಿಯೋ ಶೇರ್ ಮಾಡಿರಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ಫಸ್ಟ್ ಒನ್ ಯಾವುದಪ್ಪ ಅಂದರೆ ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕರೆ ಡೈರೆಕ್ಟ್ ಅಡ್ಮಿಷನ್ಗೆ ಹೋಗಬೇಕಾ. ಸೊ ಈ ಡೌಟ್ಸ್ನ ಎಲ್ಲ ಸ್ಟೂಡೆಂಟ್ಸ್ಗೆ ಕ್ಲಿಯರ್ ಮಾಡ್ತೀನಿ. ಯಾಕಂದರೆ ತುಂಬ ಸ್ಟೂಡೆಂಟ್ಸ್ ಏನಪ್ಪ ಅಂದರೆ ಕಾಲೇಜ್ ಸಿಕ್ಕರೆ ಆ ಕಾಲೇಜ್ಗೆ ಹೋಗೋದು ಮತ್ತು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೊಳ್ಳೋದು ಅದೆಲ್ಲ ಮಾಡ್ತಾರೆ. ಸೊ ಅದಕ್ಕಿಂತ ಮುಂಚೆ ಹಿಂಗೆಲ್ಲ ಮಾಡೋದಕ್ಕಿಂತ ಮುಂಚೆ ನಾನೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಅದನ್ನು ಕರೆಕ್ಟಾಗಿ ತಿಳ್ಕೊರಿ. ನಿಮಗೆ ನೆಕ್ಸ್ಟ್ ಪ್ರೊಸೀಜರ್ ಮಾಡೋಕ್ಕೆ ಏನೇನು ಇರುತ್ತೆ ಅನ್ನೋದು ನಾನೆಲ್ಲ ಹೇಳ್ಕೊಡ್ತೀನಿ. ಸೊ ಈಗ ನೋಡ್ಕೋಬೋದು, ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕರೆ ಡೈರೆಕ್ಟ್ ಅಡ್ಮಿಷನ್ಗೆ ಹೋಗಬೇಕಾ. ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ಇವಾಗ ನಿಮಗೆ ಕಾಲೇಜ್ ಅಲಾಟ್ ಮಾಡ್ತಾರೆ. ಸೊ ನಾಳೆ ಏನಪ್ಪ ಅಂದರೆ ಆಗಸ್ಟ್ 1ನೇ ತಾರೀಕು ಪ್ರಾವಿಷನಲ್ ರಿಸಲ್ಟು. ಪ್ರಾವಿಷನಲ್ ಅಂದರೆ ಏನಂದರೆ ತಾತ್ಕಾಲಿಕ ರಿಸಲ್ಟ್ ಬಿಡ್ತಾರೆ. ಸೊ ತಾತ್ಕಾಲಿಕ ಏನಂದರೆ ಅದೇ ಕನ್ಫರ್ಮ್ ಆಗಿರಲ್ಲ. ಫೈನಲ್ ರಿಸಲ್ಟಲ್ಲಿ ಮೀನ್ಸ್ 50-50 ಆಗಿರ್ಬೋದು, ಹೇಳೋದಕ್ಕಾಗಲ್ಲ. ಸೊ ನಾಳೆ ಬಿಡೋದು ರಿಸಲ್ಟ್ ಏನಪ್ಪ ಅಂದರೆ ತಾತ್ಕಾಲಿಕ ರಿಸಲ್ಟು, ಪ್ರಾವಿಷನಲ್ಲು. ಸೊ ನೆಕ್ಸ್ಟ್ ಏನಪ್ಪ ಆಗಸ್ಟ್ 2ನೇ ತಾರೀಕು ಏನಂದರೆ ಫೈನಲ್ ರಿಸಲ್ಟು. ಆಗಸ್ಟ್ 2ನೇ ತಾರೀಕು ಏನು ರಿಸಲ್ಟ್ ಬರುತ್ತಲ್ಲ ಅದೇನು ಫೈನಲ್ ರಿಸಲ್ಟು. ಸೊ ಆ ರಿಸಲ್ಟ್ ಬಂದ ಮೇಲೆ ಏನಪ್ಪ ಅಂದರೆ ನಿಮಗೆ ಸಮ್ ಪ್ರೊಸೀಜರ್ಸ್ ಇರುತ್ತೆ KA ಕಡೆಯಿಂದ. ಸೊ ದಯಾಟ್ ಆ ಕಾಲೇಜ್ ಸಿಕ್ಕರೆ ನನಗೆ ಈ ಕಾಲೇಜ್ ಸಿಕ್ಕಿದೆ ನಾನು ದಯಾಟ್ ಇವಾಗ ಹೋಗಿ ಅಡ್ಮಿಷನ್ ಆಗ್ತೀನಿ ಅಂತ ಹಂಗಿರಲ್ಲ. ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ನಿಮಗೆ ಕಾಲೇಜ್ ಅಲಾಟ್ ಮಾಡ್ತಾರೆ. ಅಲಾಟ್ ಮಾಡಿದ ಮೇಲೆ ಏನಂದರೆ ನಿಮಗೆ ಚಾಯ್ಸಸ್ ಬಿಡ್ತಾರೆ. ಸೊ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಇರುತ್ತೆ. ಸೊ ನಾನು ಮುಂಚೆ ಕೂಡ ವೀಡಿಯೋ ಮಾಡಿದ್ದೀನಿ ಚಾಯ್ಸಸ್ ಬಗ್ಗೆ. ಸೊ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅದೆಲ್ಲ ಏನೇನು ಇರುತ್ತೆ ಅನ್ನೋದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರ ಬಗ್ಗೆ ಏನು ಬೇಡ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ. ಸೊ ಈ ಸದ್ಯಕ್ಕೆ ಏನಪ್ಪ ಅಂದರೆ ಇವಾಗ ಸುಮ್ಮನೆ ಜಸ್ಟ್ ಮೇಲೆ ನಿಮಗೆ ಅರ್ಥ ಆಗಲಿ ಅಂತ ನಾನು ಒಂದು ಡೌಟ್ಸ್ ಕ್ಲಿಯರ್ ಮಾಡ್ತಿದ್ದೀನಿ, ಅದನ್ನು ಅರ್ಥ ಮಾಡ್ಕೊಳ್ರಿ. ಸೊ ಏನಪ್ಪ ಅಂದರೆ ನಿಮಗೆ ಇವಾಗ ಕಾಲೇಜ್ ಸಿಕ್ಕರೆ ಡೈರೆಕ್ಟ್ ಏನಂದರೆ ನೀವು ಡೈರೆಕ್ಟ್ ಕಾಲೇಜ್ಗೆ ಹೋಗೋಂಗೆ ಇಲ್ಲ. ನಿಮಗೆ ಚಾಯ್ಸಸ್ ಇರುತ್ತೆ. ಚಾಯ್ಸಸ್ನ ಸೆಲೆಕ್ಟ್ ಮಾಡಿಕೊಂಡು ಚಾಯ್ಸ್ 1 ಏನಪ್ಪ ಅಂದರೆ ಸಿಂಪಲಾಗಿ ಹೇಳ್ಬಿಡ್ತೀನಿ. ಚಾಯ್ಸ್ 1 ಏನಂದರೆ ಚಾಯ್ಸ್ 1 ನನಗೆ ಕಾಲೇಜ್ ಇಷ್ಟ ಇದೆ, ನಾನು ಕಾಲೇಜಿಗೆ ಸೇರ್ಕೋತೀನಿ ಅಂದರೆ ನಿಮಗೆ ನೀವು ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಆಗ್ಬೋದು. ನೆಕ್ಸ್ಟು ಚಾಯ್ಸ್ 2 ನನಗೆ ಕಾಲೇಜ್ ಇಷ್ಟ ಇದೆ, ಬಟ್ ನಾನು ಇದಕ್ಕಿಂತ ಬೆಟ್ರ್ ಕಾಲೇಜ್ ನೋಡಬೇಕು ಅಂತ ನೋಡಬೇಕು. ಸೊ ನಾನು ನೆಕ್ಸ್ಟ್ ರೌಂಡ್ಗೆ ಮೂವ್ ಆಗ್ತೀನಿ ಅಂದರೆ ನೀವು ಏನಪ್ಪ ಅಂದರೆ ಚಾಯ್ಸ್ 2ನ ಕೊಟ್ಕೋಬೋದು. ಚಾಯ್ಸ್ 3 ಏನಪ್ಪ ಅಂದರೆ ನನಗೆ ಕಾಲೇಜೇ ಬೇಡ, ನಾನು ನೆಕ್ಸ್ಟ್ ರೌಂಡ್ಗೆ ಮೂವ್ ಆಗ್ತೀನಿ ಅಂದರೆ ನೀವು ಚಾಯ್ಸ್ 3 ಕೊಟ್ಟು ಆ ಕಾಲೇಜನ್ನು ಡಿಲೀಟ್ ಮಾಡ್ಬೋದು. ಸೊ ಚಾಯ್ಸ್ 4 ಏನಪ್ಪ ಅಂದರೆ ನನಗೆ KA ಕಡೆಯಿಂದ ಅಡ್ಮಿಷನ್ನೇ ಬೇಡ, ನಾನು ಕೌನ್ಸಿಲಿಂಗಿಂದ ಎಕ್ಸಿಸ್ಟ್ ಆಗ್ತೀನಿ ಅಂದರೆ ನೀವು ಚಾಯ್ಸ್ 4ನ ಕೊಟ್ಕೋಬೋದು. ಸೊ ಚಾಯ್ಸ್ 4 ಯಾರು ಕೊಡಬೇಡ್ರಿ, ಯಾಕಂದರೆ ಹಂಗೆಲ್ಲ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದರೆ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಚಾನ್ಸ್ ಸಿಕ್ಕಿದೆ ಅಂದರೆ ಅದನ್ನು ಯೂಸ್ ಮಾಡ್ಕೊಳ್ರಿ. ಸೊ ಹಂಗೆ ಯಾರು ಮಾಡೋಕ್ಕೆ ಹೋಗಬೇಡ್ರಿ. ಸೊ ಎಷ್ಟು ಏನಪ್ಪ ಅಂದರೆ ಅಡ್ಮಿಷನ್ ನಿಮಗೆ ಕಾಲೇಜ್ ಸಿಕ್ಕ ಮೇಲೆ ಏನಪ್ಪ ಅಂದರೆ ಇಷ್ಟು ಪ್ರೊಸೀಜರ್ಸ್ ಇರುತ್ತೆ. ಸೊ ಯಾರು ಡೈರೆಕ್ಟ್ ಅಡ್ಮಿಷನ್ ಆಗೋಂಗೆ ಇಲ್ಲ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಸಿಕ್ಕಿಲ್ಲ ಅಂದರೆ ಏನು ಮಾಡೋದು ಅಂತ ಅದನ್ನು ಕೂಡ ಕ್ಲಿಯರ್ ಮಾಡ್ತೀನಿ. ಸೊ ಸಿಕ್ಕಿಲ್ಲ ಅಂದರೆ ಏನಪ್ಪ ಅಂದರೆ ನೀವು ಡೈರೆಕ್ಟ್ ಸೆಕೆಂಡ್ ರೌಂಡ್ಗೆ ಮೂವ್ ಆಗಿರ್ತೀರಾ. ಅದ್ರ ಬಗ್ಗೆ ಏನು ವರಿ ಬೇಡ, ಯಾರಿಗೆ ಕಾಲೇಜ್ ಸಿಗಲ್ಲ. ಸೊ ಅದ್ರ ಬಗ್ಗೆ ವರಿ ಬೇಡ. ಮತ್ತು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿರಿ, ಯಾಕಂದರೆ ತುಂಬ ಸ್ಟೂಡೆಂಟ್ಸ್ಗೆ ಗೊತ್ತಿರಲ್ಲ ಇನ್ಫಾರ್ಮೇಷನು. ಸೊ ಎಲ್ರಿಗೂ ಗೊತ್ತಾಗಲಿ. ಸೊ ನಿಮಗೆ ಕಾಲೇಜ್ ಯಾಕೆ ಸಿಕ್ಕಿರಲ್ಲಪ್ಪ ಅಂದರೆ ನಾನು ಮುಂಚೆ ಕೂಡ ಹೇಳಿದೆ ನಿಮಗೆ ಎಲ್ರಿಗೂ 2 ಲಕ್ಷ ಮೇಲೆ ಅಥವಾ 1,80,000 ಅಥವಾ 1,90,000 ಆಗಲಿ, 2 ಲಕ್ಷ ಮೇಲೆ ಆಗಲಿ ಅಥವಾ 2,20,30 ಆಗಲಿ ನಿಮಗೆ ಕಾಲೇಜ್ ಸಿಗಲ್ಲ ಅಂತಲ್ಲ. ಬಟ್ ನೀವು ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿರಿ ಅಂತ ನಾನು ಹೇಳಿದೆ. ಸೊ ಒಬ್ಬರು ಏನಪ್ಪ ಅಂದರೆ ಇವಾಗ 2 ಲಕ್ಷ ರ್ಯಾಂಕ್ ಇರುತ್ತೆ, ಅವರು 20-30 ಕಾಲೇಜ್ ಆ್ಯಡ್ ಮಾಡ್ತಾರೆ. ಬರೀ ನೆಗ್ಲೆಕ್ಟ್ ಮಾಡಬಾರ್ದು. ನೆಗ್ಲೆಕ್ಟ್ ಮಾಡಿದ್ರೆ ನೀವು ಇವಾಗ ನಿಮಗೆ ಗೌರ್ಮೆಂಟ್ ಸೀಟ್ ಬೇಕೇ ಬೇಕು ಅಂದರೆ ನೀವು ಕಷ್ಟಪಟ್ಟು ನೀವು ಗೌರ್ಮೆಂಟ್ ಸೀಟ್ ಪಡ್ಕೊಳ್ಳೇಬೇಕು. ಆಪ್ಷನ್ ಕರೆಕ್ಟಾಗಿ ಮಾಡಿದ್ರೆ ನಾನು ಮುಂಚೆ ಕೂಡ ಹೇಳಿದ್ದೀನಿ, ಆಪ್ಷನ್ ಕರೆಕ್ಟಾಗಿ ಮಾಡಿದರೆ ನಿಮಗೆ ಕಾಲೇಜ್ ಸಿಗುತ್ತೆ ಅಂತ. ಸೊ ನೀವು ಜಸ್ಟ್ 20-30 ಕಾಲೇಜ್ ಆ್ಯಡ್ ಮಾಡಿದರೆ ನಿಮಗೆ ಕಾಲೇಜ್ ಸಿಗಲ್ಲ, ಇವಾಗಲೇ ಹೇಳ್ತಾ ಇದ್ದೀನಿ. ಸೊ ಇವಾಗ ನೀವು ಏನಪ್ಪ ಅಂದರೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಯಾರಿಗೆ ಕಾಲೇಜ್ ಸಿಗಲ್ಲ. ಸೊ ನೀವು ಏನಪ್ಪ ಅಂದರೆ ಸೆಕೆಂಡ್ ರೌಂಡ್ಗೆ ಮೂವ್ ಆಗ್ತೀರಾ, ಅಲ್ಲಿ ಏನಾದರೂ ನೀವು ಚೇಂಜಸ್ ಮಾಡ್ಕೋಬೋದು, ಅವಾಗೇನು ತೊಂದರೆ ಇಲ್ಲ. ಬಟ್ ನೀವು ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡ್ಕೊಂಡ್ರೆ ನಿಮಗೆ ಒಳ್ಳೇದು ಅಂತ ನಾನು ಹೇಳ್ತೀನಿ. ಸೊ ಅಷ್ಟೇ. ಸೊ ನಿಮ್ಗೆ ಏನಪ್ಪ ಅಂದರೆ ಇವಾಗ ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿಲ್ಲ ಅಂದರೆ ನೀವು ಡೈರೆಕ್ಟ್ ಸೆಕೆಂಡ್ ರೌಂಡ್ಗೆ ಮೂವ್ ಆಗಿರ್ತೀರ, ಅದ್ರ ಬಗ್ಗೆ ವರಿ ಬೇಡ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಚಾಯ್ಸಸ್ ಅಂದರೆ ಏನು, ಯಾವಾಗ ಮಾಡಬೇಕು. ಸೊ ಇವಾಗ ನಾನು ಆವಾಗಲೇ ಹೇಳಿದೆ, ಇವಾಗಲೇ ಏನಪ್ಪ ಅಂದರೆ ಫಸ್ಟ್ ರೌಂಡ್ ರಿಸಲ್ಟ್ ಬಿಡ್ತಾರೆ. ರಿಸಲ್ಟ್ ಬಿಟ್ಟಾದ ಮೇಲೆ ಏನಪ್ಪ ಅಂದರೆ ಅವಾಗ ನಿಮಗೆ ಚಾಯ್ಸಸ್ ಕೊಡ್ತಾರೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಸೊ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 4 ನಾನು ಇವಾಗಲೇ ಸಿಂಪಲಾಗಿ ಹೇಳಿದ್ದೀನಿ. ಸೊ ಅದ್ರ ಬಗ್ಗೆ ನಾನು ಡಿಫ್ರೆಂಟಾಗಿ ಬೇರೆ ವಿಡಿಯೋ ಮಾಡ್ತೀನಿ, ಬೇರೆ ವಿಡಿಯೋ ಮಾಡ್ತೀನಿ, ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅರ್ಥ ಆಗೋ ಥರ. ಸೊ ಇವಾಗ ಸದ್ಯಕ್ಕೆ ಏನಪ್ಪ ಅಂದರೆ ಚಾಯ್ಸಸ್ ಯಾವಾಗ ಮಾಡಬೇಕಂದ್ರೆ ನಿಮಗೆ ನಾಳೆ ಆಗಸ್ಟ್ 2ನೇ ತಾರೀಕು ಏನಪ್ಪ ಅಂದರೆ ಫಸ್ಟ್ ರೌಂಡು ಫೈನಲ್ ರಿಸಲ್ಟ್ ಬಿಡ್ತಾರೆ. ಸೊ ಬಿಟ್ಟ ತಕ್ಷಣ ಏನಪ್ಪ ಅಂದರೆ ಅವತ್ತೇ 3 ತಾರೀಕು ಅಥವಾ 4ನೇ ತಾರೀಕು ಅಂತ ಹೇಳ್ಬೋದು. ಏನಂದರೆ ಚಾಯ್ಸಸ್ ಬಗ್ಗೆ ಹೇಳ್ಬೋದು. ಸೊ ಚಾಯ್ಸಸ್ ಎಲ್ಲ ಸಿಲೆಕ್ಟ್ ಮಾಡ್ಕೊಂಡಾದ ತಕ್ಷಣ ಏನಪ್ಪ ಅಂದರೆ ನೀವು ನೆಕ್ಸ್ಟ್ ಪ್ರೊಸೀಜರ್ ಏನೇನು ಇರುತ್ತೆ ಮೀನ್ಸ್ ಅದೆಲ್ಲ KA ಕಡೆಯಿಂದ KA ಕಡೆಯಿಂದ ಏನೇನು ಇನ್ಫಾರ್ಮೇಷನ್ ಬರುತ್ತೆ ಅದೆಲ್ಲ ಪ್ರೊಸೀಜರ್ ಫಾಲೋ ಮಾಡ್ಕೋಬೇಕು. ಫಾಲೋ ಮಾಡಿದರೆ ನೀವು ಸೆಕೆಂಡ್ ರೌಂಡ್
ಮೂವ್ ಆಗಬೇಕು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಆಬ್ಸೆಂಟ್ರಿಗೆ ಮತ್ತೆ ಟೈಮ್ ಕೊಡ್ತಾರಂತ. ಸೊ ಇದಕ್ಕೆ ಮತ್ತೆ ಟೈಮ್ ಕೊಡಲ್ಲ, ಯಾಕಂದರೆ ನಿಮಗೆ ಆಲ್ರೆಡಿ ಮಾರ್ಕ್ ರಿಸಲ್ಟ್ ಬಿಟ್ಟ ತಕ್ಷಣ ಏನಪ್ಪ ಅಂದರೆ 3 ದಿನ ಟೈಮ್ ಕೊಟ್ಟಿದ್ದರು. ಸೊ ಇವಾಗ ಆಲ್ರೆಡಿ ಟೈಮ್ ಜಾಸ್ತಿ ಆಗಿದೆ. ಸೊ ಮತ್ತೆ ಟೈಮ್ ಕೊಡಲ್ಲ ಆಬ್ಸೆಂಟ್ರಿಗೆ. ನಾಳೆ ಫೈನಲ್ ರಿಸಲ್ಟ್ ಬರುತ್ತೆ, ತಾತ್ಕಾಲಿಕ ರಿಸಲ್ಟ್ ಬರುತ್ತೆ. ಅದಾದ ನಂತರ 2ನೇ ತಾರೀಕು ಏನಪ್ಪ ಅಂದರೆ UGCET UG-NEET ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಬಿಡ್ತಾರೆ. ಸೊ ಬಿಟ್ಟ ತಕ್ಷಣ ಏನಪ್ಪ ಅಂದರೆ ಇದೇ ಫೈನಲ್ಲು, ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ ಡೈರೆಕ್ಟ್ ಸೆಕೆಂಡ್ ರೌಂಡು. ಸೊ ಇಷ್ಟು ಏನಪ್ಪ ಅಂದರೆ ಈ ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿರಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಮತ್ತು ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ.